ಯಾವ ಚಿಹ್ನೆ ವೋಟ್ ಹಾಕ್ಬೇಕು ಸರ್ ಈಗ ಮತದಾರರು ಯಾರಿಗೆ ಯಾವ NDA ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ಯಾವ ಚಿಹ್ನೆಗೆ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ ಇವತ್ತು. ನೀವು ಲೀಡರ್ಗಳು ಮಾಧ್ಯಮದವರು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ NDA ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ. ಪ್ರೀತಮ್ ಗೌಡ್ರು ಬಿಜೆಪಿ ನಾಯಕರಿಗೆ ಮತ ಕೇಳ್ತಾ ಇದ್ದಾರೆ. ಜನನು ಕೂಡ ಕನ್ಫ್ಯೂಸ್ ಆಗ್ತಾರೆ ಯಾರು ವೋಟ್ ಹಾಕ್ಬೇಕು ಅಂತ. ಯಾರು ಚಿಹ್ನೆ ಅದನ್ನ ನಮ್ಮ ಕಾರ್ಯಕರ್ತರು ತಿಳಿಸಿ ಹೇಳ್ತಾರೆ. ಹೇಳೋಣ ಸರ್, ಈಗ ನೀವಿಬ್ಬರಿಗೂ ಸಹ ಪ್ರಜ್ವಲ್ ಹೆಸರನ್ನು NDA ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗಾಗ್ಲಿ ಮತ ಹಾಕಿ ಅಂತನಾಗ್ಲಿ JDS ನಾವು ಜೊತೆ ಇದೀವಿ ಎಲ್ಲೂ ಸಹ ನೀವು ಮಾತನ್ನು ಹೇಳೋದಿಲ್ಲ. ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ. ಮೋದಿ ಅವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದೀವಿ. ಪ್ರತಿಯೊಬ್ರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೆ ಹೇಳಿದೆ, ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿಕೂಟ, ಅದಾದ್ಮೇಲೆ ನಮ್ಮ ಪಕ್ಷ, ಅದಾದ್ಮೇಲೆ ನಮಗ್ ದೇಶ. ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಅಂತ ಬರುತ್ತೆ. ದೇಶ ಮೊದಲು ಅಂತ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು. ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ. ಬೂತ್ಗೆ ಇಳಿದಿ ಮತದಾರನ್ ತಲುಪಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ. ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ. ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಆಗ್ತಾ ತಗೊಂಡಿದ್ದೀನಿ, ಪ್ರತಿಷ್ಠೆ ಆಗ್ತಾ ತಗೊಂಡಿದ್ದೀನಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ, ಅವ್ರಿಗೇನು ಲೀಡ್ ಬರುತ್ತೆ, ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೊಡಬೇಕು ಅಂತ ಮಾನದಂಡ ಏನು ಅಂತ ಹೇಳಿದ್ರೆ 6 ಬಾರಿ ಶಾಸಕರು, ಅವ್ರ ಸ್ವಕ್ಷೇತ್ರ, ಗಟ್ಟಿಯಾದ ಕ್ಷೇತ್ರ, ಅವ್ರ ತಂದೆ ಶಾಸಕರಾಗಿದ್ದಂತವ್ರು, ಅವ್ರ ಕ್ಷೇತ್ರ, ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು. ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಹಾಸನಲ್ಲಿ ಕೂಡ ಅವರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು ಈ ಬಾರಿ ಒಳನರಸೀಪುರದಲ್ಲಿ NDA ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ NDA ಅಭ್ಯರ್ಥಿಗೆ ಮಾಡ್ತೀವಿ. ನಿಮ್ದೊಂದೇನಾ ಅಥವಾ ಇಬ್ರು ಸೇರಿ ಇಬ್ರು ಸೇರಿ ಸರ್. ನಾವು ಈಗೆಲ್ಲ ಒಂದಲ್ಲ, ನೀವೇ ಹೇಳಿದಿರಲ್ಲ NDA ಮೈತ್ರಿಕೂಟ ಅಂದ್ಮೇಲೆ ಒಂದೇನೆ. ನಾವೆಲ್ಲ ಸೇರಿ ನೀವು NDA ಮೈತ್ರಿಕೂಟ ನಿಮ್ದು ಸರ್. ನಾನೀಗ ಸೋತಿರೋನು, ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ. ನಾನು ಶ್ರಮ ಹಾಕ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ. ನಾನು ಸೋಲ್ಸಿರೋ ಅಂತದ್ದು. ಹಾಗಾಗಿ ನಾನು ಇದ್ರಲ್ಲಿ ಏನೂ ಇಲ್ಲ. ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತಿಗೆ ಹೋಗಂತ ಕೆಲಸ ಮಾಡಿಲ್ಲ. ಆದ್ರೆ ನಾನು ಬೂತ್ಗೆ ಹೋಗಂತ ಕೆಲಸ ಮಾಡಿದ್ದೀನಿ. ಇದ್ರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ. ನಮ್ಮ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದೀವಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ.